ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ರಸ್ಮಲೈ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮನೆ ಮಂದಿಗೆಲ್ಲ ಇಷ್ಟವಾಗುವಂಥ ಒಂದು ಒಳ್ಳೆ ಸ್ವೀಟ್ ಅಂತಲೇ ಹೇಳ್ಬೋದು. ರಸ್ಮಲೈ ಬೇಕ್ರಿಯಲ್ಲೆಲ್ಲ ಒಂದು ಪೀಸಿಗೆ 30 ರೂಪಾಯಿ ತೊಗೊಳ್ತಾರೆ. ಅದೇ ರೀತಿ ನಾವು ಒಂದು ಲೀಟ್ರ್ ಹಾಲು ಬಳಸ್ಕೊಂಡು ಯಾವ ರೀತಿ ರಸ್ಮಲೈ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ನಂದಿನಿ ಕೆಂಪು ಕಲರು ಹಾಲಿನ ಪ್ಯಾಕ್ ತೊಗೊಂಡಿದ್ದೀನಿ 1 ಲೀಟ್ರು. ಅದನ್ನು ಈಗ ನಾನು ಕಟ್ ಮಾಡಿ ಒಂದು ಪಾತ್ರೆಗೆ ಸೇರಿಸ್ಕೊತೀನಿ. ನೋಡಿ, ಪಾತ್ರೆನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಆಲ್ರೆಡಿ. ಅದಕ್ಕೆ ನಾನು 1 ಲೀಟ್ರ್ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕಾಸ್ಕೋಬೇಕಾಗುತ್ತೆ. ನೋಡಿ, ನಾನು 2 ಪ್ಯಾಕನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಹಾಲು ಕುದಿಯೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ನಾನು ಹಿಂಡ್ಕೊತಾ ಇದ್ದೀನಿ. ನಾನು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಅಲ್ಲಿ ಅರ್ಧ ತೋರಿಸಿದ್ದೀನಿ. ಫುಲ್ ಒಂದು ಹಾಕಬೇಕಾಗುತ್ತೆ 1 ಲೀಟ್ರಿಗೆ. ನೋಡಿ, ಈಗ ಹಾಲು ಕುದ್ದಿದೆ. 1 ಲೀಟ್ರ್ 1 ನಿಂಬೆಹಣ್ಣಿಗೆ ನಾನು ಅರ್ಧ ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಲು ಕುದ್ದಿದೆಯಲ್ಲ, ಅದಕ್ಕೆ ನಾನು ನಿಂಬೆಹಣ್ಣಿನ ರಸನ ನಾನೀಗ 1 ಸ್ಪೂನಲ್ಲಿ ಒಂದೊಂದೇ ಸ್ಪೂನು ಆ್ಯಡ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಹಿಂಗೆ ಒಂದೊಂದೇ ಸ್ಪೂನ್ ಹಾಕಿ ಟರ್ನ್ ಮಾಡ್ಕೊಳ್ತಾ ಇರ್ರಿ. ಅದು ನಿಧಾನಕ್ಕೆ ಹಾಲು ಹೊಡಿಯುತ್ತೆ. ಆವಾಗ ಅದು ನೀರು ಬೇರೆ ಪನ್ನೀರ್ ಬೇರೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು. ಇದೇ ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿರೋ ಥರನೇ ನೀವು ಮಾಡ್ಕೊಳ್ಳಿ. ಈಗ ಅದನ್ನು ನಾನು ಒಂದು ಪಾತ್ರೆಗೆ ಜಾಲರಿ ಇಟ್ಟು ಬಟ್ಟೆ ಇಟ್ಟು ನಾನು ಸೋಸ್ಕೊತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಬಿಸಿ ಇರುತ್ತಲ್ಲ, ಅದಕ್ಕೆ ನಾನು ಕೋಲ್ಡ್ ವಾಟರ್ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಏನಾರ ಹುಳಿ ಅಂಶ ಇದ್ದರೆ ಹೋಗುತ್ತೆ ಅಂತ. ಅದೇ ರೀತಿ ಐಸ್ ಕ್ಯೂಬ್ ಹಾಕೋದ್ರಿಂದ ರಸ್ಮಲೈ ಸ್ಪಾಂಜಿಯಾಗಿ ಬರುತ್ತೆ ಅಂತ ಇದೇ ಇದ್ರ ಟ್ರಿಕ್ಸು. ನೋಡಿ, ಈ ನೀರನ್ನು ನೀವು ಕುಕ್ಕಿಂಗಿಗೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ನಾನು ಅರ್ಧ ಗಂಟೆ ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಟ್ಟಿದ್ದೆ. ಈಗ ನೋಡಿ, ಈಗ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪನ್ನೀರು. 1 ಲೀಟ್ರಿಗೆ ಇಷ್ಟು ಸಿಕ್ಕಿದೆ. ನೋಡಿ, ಮನೇಲಿ ಮಾಡಿದ್ದೀವಿ ಅಂತ ಒಂದು ಖುಷಿ ಇರುತ್ತೆ, ಒಂದು ಶುದ್ಧವಾಗಿ ಇರುತ್ತೆ ನಾವು ಮಾಡಿರೋದು ಅಂತ ನಮಗೊಂದು ಸಮಾಧಾನ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾನು ಒಂದ್ಸಲ ಚೆನ್ನಾಗಿ ಈ ಸೈಡಲ್ಲಿ ನಾನು ಹಿಂಗೆ ಪ್ರೆಸ್ ಮಾಡ್ಕೊತಾ ಬರ್ತೀನಿ. ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ಮೂತಾಗಿ ಹಿಂಗೆ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಸ್ಮೂತಾಗಿ ಹಿಂಗೆ ಪ್ರೆಸ್ ಮಾಡೋದ್ಮೇಲೆ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಸಾಫ್ಟಾಗಿ ಬರಬೇಕು ಅದು ಹಿಟ್ಟು, ಅದಕ್ಕೆ ಬರಬೇಕು. ನೋಡಿ, ಈಗ ನಾನು ಒಂದೊಂದೇ ಹಿಂಗೆ ಉಂಡೆಗಳಾಗಿ ಮಾಡ್ಕೊತಾ ಬರ್ತಾಯಿದ್ದೀನಿ. ನೋಡಿ, ಇಷ್ಟು ಗಾತ್ರಕ್ಕೆ ನಾನು ಮಾಡ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗಾತ್ರದಲ್ಲಿ ಮಾಡ್ಕೋಬೋದು. ನನಗೆ 1 ಲೀಟ್ರಿಗೆ ಇಷ್ಟ ಆಗಿದೆ. ನೋಡಿ, ಮೊದಲಿಗೆ ನಾನು 2 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಅದು 1/4 kg ಬಂದಿದೆಯಲ್ಲ, ಒಂದು 1/4 kgಗೆ ಅಂದರೆ 150 ಗ್ರಾಮ್ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಮಳ್ಳದ ಮೇಲೆ ನಾನು ಉಂಡೆಗಳ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಉಂಡೆಗಳು ಸಣ್ಣಕ್ಕಿದ್ದಿದ್ದು ಡಬಲ್ ಆಗುತ್ತೆ, ಆವಾಗ ಅದು ಬೆಂದಿದೆ ಅಂತ. ನೋಡಿ, ಅದಕ್ಕೆ ಬರುತ್ತೆ. ಬೆಂದಾದಮೇಲೆ ಇದನ್ನು ನಾನು ತಗೊತಾ ಇದ್ದೀನಿ. ಇದನ್ನು ನಾನು ಕೋಲ್ಡ್ ವಾಟರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕೋಲ್ಡ್ ವಾಟರಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ರಸ್ಮಲೈ ಸ್ಪಾಂಜಿಯಾಗಿ ಬರುತ್ತೆ ಅಂತ. ನಾವು ಹೇಗೆ ಬೇಕ್ರಿಯಲ್ಲಿ ತಿಂತೀವೋ ಅದೇ ಥರ ಬರುತ್ತೆ. ಆ ಥರನೇ ಬೇಕು ಅಂದರೆ ನೀವು ಈ ಮೆಥಡ್ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಈಗ ನಾನು ಒಂದು ಪಾತ್ರೆಗೆ ಅರ್ಧ ಲೀಟ್ರು ಹಾಲು ಹಾಕ್ಕೊತಾ ಇದ್ದೀನಿ ರಬ್ಡಿ ಮಾಡೋದಕ್ಕೆ. ಹಾಲಿಗೆ ನಾನು 1/4 kg 100 ಗ್ರಾಮು 150 ಗ್ರಾಮು ಸಕ್ಕರೆ ಹಾಕಬೇಕಾಗುತ್ತೆ. ತೋರಿಸ್ತೀನಿ ಆಮೇಲೆ. ನೋಡಿರಿ, ಅದು ಕೋಲ್ಡ್ ವಾಟರಿಂದ ಚೆನ್ನಾಗಿ ಇಂಟ್ಕೋಬೇಕು ಹೊರಗೆಲ್ಲ ರಸ್ಮಲೈನ. ಹಿಂಗೆ ಇಂಟ್ಕೊಂಡು ತಕ್ಕೊಳ್ಳಿ. ಆವಾಗ ನೋಡಿ ನಿಮಗೆ ಸ್ಪಾಂಜಿಯಾಗಿ ಹೆಂಗೆ ಕಾಣುತ್ತೆ. ಎಲ್ಲವನ್ನೂ ನಾನು ಹಾಗೆ ತಕ್ಕೊತೀನಿ. ನೋಡಿ ಎಲ್ಲವನ್ನೂ ತಕ್ಕೊಂಡಾದ್ಮೇಲೆ ನಾನು ನೋಡಿ ಎಲ್ಲವನ್ನೂ ಅದೇ ಥರ ಹಿಂಡಿ ತಕ್ಕೋಬೇಕಾಗುತ್ತೆ. ನೋಡಿ, ಎಲ್ಲವನ್ನೂ ನೀರು ಒಂಚೂರು ಇರಬಾರ್ದು, ಚೆನ್ನಾಗಿ ಹಿಂಡ್ಕೋಬೇಕಾಗುತ್ತೆ. ಹಾಲು ಕುದಿ ಬಂದಮೇಲೆ ನಾನು 150 ಗ್ರಾಮು ಸಕ್ಕರೆ ಹಾಕ್ತಾಯಿದ್ದೀನಿ. ಸ್ಯಾಫ್ರನ್ನು ಹಾಕ್ರಿ. ಸ್ಯಾಫ್ರನ್ನು ಅದು ಕಲರ್ ಬೇಕು ಅಂದರೆ ನಿಮಗೆ ಅದರಲ್ಲಿ ಬಂದಿಲ್ಲ ಅಂದರೆ ಒಂದು ಚುಟುಕಿ ಹಳದಿ ಹಾಕ್ರಿ. ಲೈಟ್ ಯೆಲ್ಲೋ ಕಲರ್ ಬರುತ್ತೆ. ಸೇಮ್ ಬೇಕ್ರಿ ಕಲರೇ ಬೇಕು ಅಂದರೆ ಈ ಮೆಥಡ್ ಯೂಸ್ ಮಾಡಿರಿ. ಮತ್ತು ಕೇಸರಿನೂ ಹಾಕ್ರಿ. ಕೇಸರಿನ ನೀರಲ್ಲಿ ನೆನೆಸಿ ಹಾಕಬೇಕಾಗುತ್ತೆ. ನಾನು ನೀರಲ್ಲಿ ನೆನೆಸಿರಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಹಾಕಿದ್ದೀನಿ. ನೋಡಿ, ಅದಕ್ಕೆ ಬಂದಮೇಲೆ ಚೆನ್ನಾಗಿ ಅದು ಕುದ್ದಿ 1 ಲೀಟ್ರ್ ಇದ್ದಿದ್ದು ಅರ್ಧ ಲೀಟ್ರ್ ಆಗಬೇಕು. ನಾನೀಗ ನಿಮಗೆ ಅರ್ಧ ಲೀಟ್ರ್ ತೋರಿಸಿದ್ದೀನಿ. ನೋಡಿ, ಅರ್ಧ ಲೀಟ್ರ್ ಆದಮೇಲೆ ಅದು ಚೆನ್ನಾಗಿ ಕುದಿಬೇಕು. ಕುದಿ ಬಂದಷ್ಟು ಅದು ತಿಕ್ನೆಸ್ ಬರುತ್ತೆ ನಮಗೆ. ನಾನು ಈಗ ಸ್ಯಾಫ್ರನ್ನ ಆ್ಯಡ್ ಮಾಡಿದ್ದೀನಿ. ಏಲಕ್ಕಿ ಪುಡಿನ ಜಜ್ಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ.
ಚೆನ್ನಾಗೆ ಮಳ್ಳದ ಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿ ನೀವು ರಸಮಲೈನ ಪನ್ನೀರು ರಸಮಲೈನ ಅದಕ್ಕೆ ಸೇರಿಸ್ಬೇಕಾಗುತ್ತೆ. ನೋಡಿ ನಾನು ಎಲ್ಲವನ್ನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ ಒಂದು ಅರ್ಧ ಗಂಟೆ ನೀವು ಹೊರಗೆ ಇಟ್ಟು ಇಲ್ಲ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 1 ಲೀಟ್ರ್ ಹಾಲಲ್ಲಿ ಮನೆ ಮಂದಿ ಎಲ್ಲ ಖುಷಿಪಟ್ಟು ತಿನ್ನುವಂಗೆ ನೀವೇ ಸಹ ಮಾಡ್ಕೋಬೋದು. ನಿಮ್ಮ ಮಕ್ಕಳಿಗೂ ಖುಷಿ ಆಗುತ್ತೆ. ನೋಡಿ ನಮಗೆ 1 ಲೀಟ್ರ್ ಹಾಲಿಗೆ ಈಗ 60 ರೂಪಾಯಿನೋ 55 ರೂಪಾಯಿನೋ ಇರುತ್ತೆ. ನಮಗೆ 700-800 ರೂಪಾಯಿ ನಮಗೆ ದುಡ್ಡು ಸೇವ್ ಆಗುತ್ತೆ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. Thank you.